ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ಬ್ಲಾಗ್ಸ್. ಇವತ್ತು ನಾವು ಪೊನ್ನಂಪೇಟೆ ತಾಲೂಕಿನ ಕೊಡಗಿನ ಜಿಲ್ಲೆಯಲ್ಲಿರುವಂತಹ ಬಾಡಗೆರೆ ಕೇರಿಯಲ್ಲಿರೋ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊಂದು ಜನಕ್ಕೆ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು, ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಟಿಕೆಟ್ ತಗೊಬೇಕಾ ಅಥವಾ ಅಲ್ಲಿ ಹೋದ್ಮೇಲೂ ಟಿಕೆಟ್ ತಗೊಬೋದಾ, ಎಷ್ಟೊಂದು ವಿಚಾರಗಳು ಗೊತ್ತಿರಲ್ಲ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ಕೊಂಡಿದ್ರೆ ಅವ್ರಿಗೆಲ್ಲ ಒಂದು ಯೂಸ್ಫುಲ್ ಆಗೋ ತರ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್, ಕಾಮೆಂಟ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಅಂಡ್ ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಟ್ರಾವೆಲ್ ಅಂತ ಬಂದ್ರೆ, ನೀವು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿದ್ರೆ ನಿಮಗೆ 5 ಅವರ್ಸ್ ತಗೊಳುತ್ತೆ. ನೀವೇನಾದ್ರೂ ಮೈಸೂರಿಂದ ಟ್ರಾವೆಲ್ ಮಾಡ್ತಿದ್ರೆ 3 ಅವರ್ಸ್ ತಗೊಳುತ್ತೆ. ನೀವು ಹುಣಸೂರಿಂದ ಟ್ರಾವೆಲ್ ಮಾಡ್ತಿದ್ರೆ 2 ಅವರ್ಸ್ ಟೈಮಲ್ಲಿ ನೀವು ರೀಚ್ ಆಗ್ಬೋದು. ಹಾಗೆ ನೀವು ಟ್ರಾವೆಲ್ ಮಾಡ್ತಾ ಇರುವಾಗ ಅಂದ್ರೆ ಒಂದು ತಿತಿಮತಿ ನಿಯರ್ ಬೈ ಮತ್ತಿಗೋಡು ಆನೆ ಶಿಬಿರ ಅಂತಾನೂ ಸಿಗುತ್ತೆ. ನಿಮಗೆ ಟೈಮ್ ಇದ್ರೆ ನೀವು ಅಲ್ಲಿಗೆ ಒಂದು ವಿಸಿಟ್ ಕೊಟ್ಟು ಹೋಗ್ಬೋದು. ಆನೆಗಳನ್ನ ನೋಡ್ಕೊಂಡು ನೀವು ಕಾಡು ಒಳಗಡೆ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಮಧ್ಯದಲ್ಲಿ ನಿಮಗೆ ಕೋತಿ, ಜಿಂಕೆ, ಆನೆಗಳೆಲ್ಲ ಕಾಣಿಸುತ್ತೆ. ನಿಮ್ಗೆ ಅದೃಷ್ಟ ಇದ್ರೆ ಬೇರೆ ಪ್ರಾಣಿಗಳು ಸಿಕ್ಬಹುದು. ನೀವು ನ್ಯಾಚುರಲ್ ಆಗಿ ಪರಿಸರನ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಟೆಂಪಲ್ ಇನ್ನ 4-5 ಕಿಲೋಮೀಟರ್ಸ್ ಇದೆ ಅನ್ನುವಾಗಲೇ ಈ ತರ ಒಂದು ಬೋರ್ಡ್ ಹಾಕಿರ್ತಾರೆ, ಶ್ರೀ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಅಂದ್ಬಿಟ್ಟು. ಈ ದಾರಿ ನಿಮಗೆ ತುಂಬಾ ಚಿಕ್ಕದಾಗಿರುತ್ತೆ, ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ, ತುಂಬಾ ಕರ್ವ್ಸ್ ಎಲ್ಲ ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಏಕೈಕ ಮೃತ್ಯುಂಜಯ ದೇವಸ್ಥಾನ ಅಂದ್ರೆ ಇದೇನೆ. ಇಲ್ಲಿಗೆ ತುಂಬಾ ಜನ ಬರ್ತಾರೆ. ಕೇರಳ ಇಂದ, ಬರೀ ಮೈಸೂರು ಬೆಂಗಳೂರಿಂದ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕೇರಳ ಇಂದ, ಆಂಧ್ರದಿಂದ ಅಂಡ್ ತಮಿಳ್ನಾಡಿಂದ ಎಲ್ಲ ಭಕ್ತರು ಬರ್ತಾರೆ. ಮೃತ್ಯುಂಜಯ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ ಅಂತ ಅಂದ್ರೆ, ಲೈಫಲ್ಲಿ ಹುಟ್ಟು ಸಾವು ಅನ್ನೋದು ಕಾಮನ್, ಆದ್ರೆ ಅದ್ರ ಮಧ್ಯ ಅಪಮೃತ್ಯು ಅಂತ ಬರುತ್ತೆ. ಅಪಮೃತ್ಯು ಅಂತ ಅಂದ್ರೆ ಆಕ್ಸಿಡೆಂಟ್ ಆಗೋದು ಅಥವಾ ಸೂಸೈಡ್ ಅಥವಾ ಯಾರೋ ಶತ್ರುಗಳ ಸಂಚಿಗೆ ಒಳಗಾಗಿ ಸಾಯುವಂಥದ್ದು ಅಥವಾ ಈ ಬೆಂಕಿ, ಭೂತ ಪ್ರೇತಗಳಿಂದ ಆಗುವಂತಹ ಸಾವುಗಳು, ಇದ್ಯಾವುದು ಒಳ್ಳೇದಲ್ಲ. ಸಹಜವಾಗಿ ಆಗೋ ಸಾವು ಬೇರೆ. ಸಹಜವಾಗಿ ಸಾಯೋದ್ರಿಂದ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆದ್ರೆ ಈ ತರ ಅಪಮೃತ್ಯು ಆದ್ರೆ ಆತ್ಮಕ್ಕೆ ಯಾವುದೇ ಶಾಂತಿನೂ ಸಿಗಲ್ಲ. ಸೊ ಈ ತರ ಅಪಮೃತ್ಯುಗಳಿಂದ ನಾವು ದೂರ ಇರಬೇಕು ಅಂತ ಅಂದ್ರೆ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬಾ ಒಳ್ಳೇದು. ಮೃತ್ಯುಂಜಯ ಸ್ವಾಮಿ ಎಲ್ಲರಿಗೂ ಅಪಮೃತ್ಯುವಿಂದ ಕಾಪಾಡ್ತಾರೆ ಅನ್ನೋದು ಇಲ್ಲಿ. ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿದ್ಮೇಲೆ ಹೊರಗಡೆ ಏನೇ ಅಪಘಾತ ಆದ್ರೂ, ಆಕ್ಸಿಡೆಂಟ್ಗಳಾದ್ರೂ ಜೀವಕ್ಕೆ ಏನು ತೊಂದರೆ ಆಗಲ್ಲ ಅಂತ ಜನಗಳು ಹೇಳ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಟಿಕೆಟ್ ಕೊಡುವಂತಹ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ 11:30 ಒಳಗಡೆ ಮಾತ್ರ ಅವ್ರು ನಿಮಗೆ ಟಿಕೆಟ್ ಕೊಡ್ತಾರೆ. ಅದು ಒಳಗಡೆ ನೀವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೋಬೇಕು. ಟಿಕೆಟ್ ನೋಡಿ ನಮಗೆ 150 ರೂಪಾಯಿದು ಟಿಕೆಟ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರಲಿಲ್ಲ, ತುಂಬಾ ದಿನ ಆಗ್ಬಿಟ್ಟಿತ್ತು, ಮತ್ತೆ ಇಲ್ಲಿ ಪ್ರೊಸೀಜರ್ ಕೂಡ ಗೊತ್ತಿರಲಿಲ್ಲ. ಸೊ ನಾವು ಅದಕ್ಕೆ ಸಾಮೂಹಿಕ ಮೃತ್ಯುಂಜಯ ಹೋಮ ಮಾಡಿಸಿದ್ವಿ. ಒಬ್ಬೊಬ್ಬರಿಗೆ 150 ರೂಪೀಸ್ ಆಗುತ್ತೆ. ಅದೇ ತರ ಕರು ಹೋಮ, ರುದ್ರಾಭಿಷೇಕ, ಬಿಲ್ಪತ್ರೆ ಅರ್ಚನೆ, ವಾಹನ ಪೂಜೆ, ನವಗ್ರಹಗಳ ಪೂಜೆ ಕೂಡ ಮಾಡ್ತಾರೆ. ಇಲ್ಲಿ ಬುಕಿಂಗ್ ಪೂಜೆ ಅಂತ ಬಂದ್ರೆ ನಾವು ಮುಂಚೆನೆ ಬುಕ್ ಮಾಡ್ಕೊಬೇಕು. ನಾನು ಅವಾಗಲೇ ಕೊಟ್ಟಿದ್ದಂತ ಒಂದು ರಶೀದಿಯಲ್ಲಿ ಅವ್ರ ನಂಬರ್ ಇದೆ. ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಅವ್ರು ಕೊಟ್ಟಿದ್ದ ಡೇಟ್ಗೆ ಬಂದು ನೀವು ಪ್ರೈವೇಟ್ ಆಗಿ ಮಹಾಮೃತ್ಯುಂಜಯ ಹೋಮನ ಮಾಡಿಸಬಹುದು. ಅದೇ ತರ ಇಲ್ಲಿ ಎಷ್ಟೊಂದು ಪೂಜೆಗಳಿದೆ. ಆ ಪೂಜೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಮಾಡಿಸಬೇಕು ಅಂತ ನಿಮ್ ಜಾತಕದಲ್ಲಿ ಏನಾದ್ರು ಇದ್ರೆ ಆ ಪೂಜೆಗಳನ್ನ ನೀವು ಮಾಡಿಸಬಹುದು. ಹಾಗೆ ನೀವು ಈ ದೇವಸ್ಥಾನಕ್ಕೆ ಬರುವಾಗ ಸಾಂಪ್ರದಾಯಿಕ ವಸ್ತ್ರಗಳನ್ನ ಹಾಕೊಂಡು ಬರಬೇಕು. ಹಾಗೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಜಡೆ ಯಾರು ಬಿಟ್ಟಿದ್ದಾರೆ ಅವರು ಜಡೆನ ಕಟ್ಟಿ ಬರಬೇಕು. ಫ್ರೀ ಹೇರ್ ಬಿಟ್ಕೊಂಡು ಬರಬಾರ್ದು. ಅಲ್ಲಿ ಎವ್ರಿಡೇ ಅವ್ರು ಅನೌನ್ಸ್ ಮಾಡ್ತಿರ್ತಾರೆ ಮೈಕಲ್ಲಿ, ಫ್ರೀ ಹೇರ್ ಬಿಟ್ಟಿರೋರೆಲ್ಲ ಜಡೆನ ದಯವಿಟ್ಟು ಕಟ್ಟಿ ಅಂತ. ಹಾಗೆ ನೀವು ಇಲ್ಲಿಗೆ ಬರೋರಾದ್ರೆ ನಿಮಗೆ ಬಸ್ಗಳ ಫೆಸಿಲಿಟಿ ಕೂಡ ಇದೆ. ಹುಣಸೂರಿಂದನೂ ಇದೆ, ಮೈಸೂರಿಂದನೂ ಇದೆ ಅಂಡ್ ಪೊನ್ನಂಪೇಟೆಯಿಂದನೂ ಇದೆ. ಆದ್ರೆ ನನ್ನ ಕೇಳೋದಾದ್ರೆ ನೀವು ಓನ್ ವೆಹಿಕಲ್ ಅಲ್ಲಿ ಬರೋದೇ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಗೆ ಇಲ್ಲಿ ಟೀ, ಕಾಫಿ ಶಾಪ್ಸ್ಗಳು ಕಾಣುತ್ತೆ. ಬಟ್ ನಾವು ಹೋಗಿದ್ದು ಯುದ್ಧ ನಡೀತಾ ಇರುವಂತಹ ಟೈಮಲ್ಲಿ, ಸೊ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಇರೋದು ಒಂದೇ ಹೋಟೆಲ್, ಆ ಹೋಟೆಲ್ ಕೂಡ ಕ್ಲೋಸ್ ಆಗಿತ್ತು. ನಿಮ್ಗೆ ಇಲ್ಲಿ ಒಳ್ಳೆ ಪ್ರಸಾದ ಸಿಗುತ್ತೆ. 1:30ಗೆ ಕರೆಕ್ಟ್ ಆಗಿ ಪೂಜೆ, ಎಲ್ಲಾರ ಪೂಜೆನೂ ಮುಗಿದ್ಮೇಲೆ ನಿಮ್ಗೆ ಇಲ್ಲಿ ಪ್ರಸಾದ ಕೊಡೋದು, ಊಟ ಅದು 1:30ಗೆ ಕರೆಕ್ಟಾಗಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಹೊಟ್ಟೆ ತುಂಬಾ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದಂಗೆನೆ ನೀವು ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಟಿಕೆಟ್ನ ತಗೊಳ್ಳೋದು. ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ನೀವು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ಬರ್ಬೋದು. ಅವರು ಹೇಳ್ತಾರೆ ನಿಮಗೆ 11:30ಗೆ ಬನ್ನಿ ಅಂತ ಅಂದ್ಬಿಟ್ಟು. ಅಲ್ಲಿ ತನಕ ನೀವು ಆಚೆ ಧ್ಯಾನ ಮಂದಿರದಲ್ಲಿ ನೀವು ಟೈಮ್ ಪಾಸ್ ಮಾಡ್ತಿರ್ಬೋದು ಅಥವಾ ನೀವು ಹಾಗೆ ಪರಿಸರನ ಎಂಜಾಯ್ ಮಾಡ್ಬೋದು. ವಿಷ್ಣು ದೇವಸ್ಥಾನನೂ ಅಲ್ಲೇ ನಿಯರ್ ಬೈ ಇದೆ. ನೀವು ವಿಷ್ಣು ದೇವಸ್ಥಾನಕ್ಕೂ ಹೋಗಿ ಬರ್ಬೋದು. ಆದರೆ ವಿಶೇಷವಾಗಿ ಯಾರು ಮಹಾಮೃತ್ಯುಂಜಯ ಹೋಮಕ್ಕೆ ತುಂಬಾ ತಿಂಗಳುಗಳಿಂದನೇ ಬುಕಿಂಗ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಅರ್ಲಿ ಮಾರ್ನಿಂಗ್ ಹೋಮ ನಡೆಯುತ್ತೆ. ಅರ್ಲಿ ಮಾರ್ನಿಂಗ್ ಅವ್ರ ಹೋಮ ಆದ್ಮೇಲೆ ನಮ್ಮ ಹೋಮ ಸ್ಟಾರ್ಟ್ ಆಗುತ್ತೆ. ಸಾಮೂಹಿಕವಾಗಿ ನಡೆಯುವಂತಹ ಹೋಮಗಳು 11:30 ಮೇಲೆ ಸ್ಟಾರ್ಟ್ ಆಗುತ್ತೆ. 11:30 ಮೇಲೆ ಸ್ಟಾರ್ಟ್ ಆದ್ರೆ ಅದು 1:00ಗೆ ಮುಗಿಸ್ತಾರೆ ಅವರು. 11:30 ಮೇಲೆ ನಡೆಯುವಂತಹ ಪೂಜೆಗೆ ಎಲ್ಲಾ ಸಿದ್ಧತೆಗಳು ಆದ್ಮೇಲೆ ಅಲ್ಲಿ ಮೈಕಲ್ ಅನೌನ್ಸ್ ಮಾಡ್ತಾರೆ, ಫಸ್ಟ್ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಫಸ್ಟ್ ಅಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೃತ್ಯುಂಜಯ ದೇವಸ್ಥಾನಕ್ಕೆ ಬರಬೇಕು.
ಎಲ್ಲ ಟಿಕೆಟಿಂದನೂ ಸಮ್ ನಂಬರ್ಸ್ನ ಬರೆದಿರ್ತಾರೆ ಆರ್ಡರ್ ವೈಸು. ಇವಾಗ ನಾವೊಂದು 5 ಜನ ಇದ್ದೀವಿ ಅಂದರೆ ಆಲ್ರೆಡಿ ಎಷ್ಟು ಜನ ಟಿಕೆಟ್ ತೊಗೊಂಡಿರ್ತಾರೆ, ಇವಾಗ ಒಂದು 4 ಮೆಂಬರ್ಸ್ ತೊಗೊಂಡಿರ್ತಾರೆ ಅಂದರೆ ನಮಗೆ 5 to 10 ಅಂತ ಬರೀತಾರೆ. ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನದ ಮೇಲೆ ನಾವು ಒಂದು 5 ಮೆಂಬರ್ಸ್ ಇದ್ರಿಂದ ನಮಗೆ 4th ಇಂದ ಸ್ಟಾರ್ಟ್ ಆಯಿತು ನಂಬರ್ 4 to 9 ಅಂತ ಬರೆದಿದ್ರು. ಅವ್ರು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ 1 to 50 ಎಷ್ಟು ಜನ ಇದ್ದೀರಾ ಅಷ್ಟು ಜನನು ಬನ್ನಿ ಅಂತ. ಅವ್ರು ಅನೌನ್ಸ್ ಮಾಡಿದ್ಮೇಲೆ ನಾವು ಒಳಗಡೆ ಹೋಗಬೇಕು. ಅಷ್ಟು ಜನಕ್ಕೂ ಸೇರಿಸಿ ಒಟ್ಟಿಗೆ ಹೋಮ ಮಾಡ್ತಾರೆ, ಪೂಜೆ ಮಾಡಿಕೊಡ್ತಾರೆ. ಅದಾದಮೇಲೆ ನಾವು ಅಷ್ಟು ಜನ ಧ್ಯಾನ ಮಂದಿರದಲ್ಲಿ ವೆಯ್ಟ್ ಮಾಡ್ತಾ ಇರಬೇಕು. ಇದೇ ಥರ ಆರ್ಡರ್ ವೈಸ್ ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನಕ್ಕೂ ಎಲ್ಲ ಹೋಮಗಳು ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ವಾಹನ ಪೂಜೆ ಆಗಿರ್ಬೋದು ಅಥವಾ ರುದ್ರಾಭಿಷೇಕ ಆಗಿರ್ಬೋದು, ನವಗ್ರಹ ಪೂಜೆ ಆಗಿರ್ಬೋದು, ಈ ಥರ ಎಲ್ಲ ಪೂಜೆಗಳನ್ನು ಮುಗಿಸಿ 1ವರೆಗೆ ಕರೆಕ್ಟಾಗಿ ಅಲ್ಲಿ ಬಂದಿರುವಂತಹ ಎಲ್ಲರಿಗೂ ಒಟ್ಟಿಗೆ ಪ್ರಸಾದ ಕೊಡ್ತಾರೆ, ಪೂಜೆ ಮಾಡಿದ್ದು ಪ್ರಸಾದ. ಅದಾದಮೇಲೆ 1ವರೆಗೆ ಕರೆಕ್ಟಾಗಿ ಊಟಕ್ಕೆ ಕೊಡ್ತಾರೆ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಕೂಡ ಇರುತ್ತೆ, ಹೊಟ್ಟೆ ತುಂಬುವಷ್ಟು ತೃಪ್ತಿಯಿಂದ ತಿನ್ಬೋದು. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಯಾರಾದರೂ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿನ ಆಗಿತ್ತು ಬಾವಿ ನೋಡಿ, ದೊಡ್ಡದು ಹೋಯ್ತಾ ಚಿಕ್ಕದು ಹಾಗೆ ದಬ್ಬಕೊಂಡ್ಬಿಟ್ಟಿರ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೇನಾದರೂ ಈ ಸಮ್ಮರಲ್ಲಿ ಹೊರಗಡೆ ಎಲ್ಲಾದರೂ ಪ್ಲಾನ್ ಮಾಡ್ತಿದ್ರೆ ಸನ್ಸ್ಕ್ರೀನ್ನ ಮಸ್ಟ್ ಅಂಡ್ ಶುಡ್ ಕ್ಯಾರಿ ಮಾಡಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ದಿ ಬೆಸ್ಟ್ ಸನ್ಸ್ಕ್ರೀನ್ಸ್ ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿ ಸಿಗುವಂತಹ ಸನ್ಸ್ಕ್ರೀನ್ಸ್ ಲಿಸ್ಟನ್ನು ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ.